ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ ಒನ್ ಡೇ ಡಿಲೇ ಆಗೋಯ್ತು ವಿಡಿಯೋ ಮಾಡೋದು. ಸೊ ಸಾರಿ ಗೈಸ್. ನಮ್ಮ ಮನೇಲಿ ಹ್ಯಾಂಡ್ ವಾಶ್. ಇದು ಈಗ ಬಂದ ಸುದ್ದಿ. ನಮಿತಾ ಅವರು ಎಗ್ ರೈಸ್ ಮಾಡಕ್ ಹೋಗ್ತಾ ಇದ್ದಾರೆ. ವಿಡಿಯೋದಲ್ಲೆಲ್ಲ ಹೇಳಲ್ಲ, ಹೇಳ್ಬೇಡಿ ವಿಡಿಯೋದಲ್ಲೆಲ್ಲ, ಬಾತ್ರೂಮ್ ಅಲ್ಲಿ ಮಾತ್ರ. ಕೆಲ್ಸನ ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡು, ಹಂಗೆ ಆಗ ನಮ್ಗೆ ಫೀಲ್ ಆಗಲ್ಲ. ನಮ್ಮಮ್ಮ ಕಷ್ಟ ಬಿಟ್ಕೊಂಡು ಒಬ್ರೇ ಕೆಲಸ ಮಾಡ್ತಾರೆ ಅನ್ನೋದು ಫೀಲ್ ಆಗಲ್ಲ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಮಸ್ತಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಸಖತ್ತಾಗಿದ್ದೀನಿ. ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ ಒನ್ ಡೇ ಡಿಲೇ ಆಗೋಯ್ತು ವಿಡಿಯೋ ಮಾಡೋದು. ಸೊ ಸಾರಿ ಗೈಸ್. ಏನು ಎಕ್ಸ್ಪ್ರೆಷನ್? ಹುಷಾರಿಲ್ಲ ಅಂದ್ರೆ ವಿಡಿಯೋನೇ ಮಾಡಿಲ್ಲ. ನನ್ಗೇನೋ ಹೇಳ್ಬಿಟ್ಟು ಇವ ಅಕ್ಕಂಗೆ ಹುಷಾರಿಲ್ಲ. ಇವಳಿಗೆ ಏನೋ ಹೇಳ್ಬಿಟ್ಟು ನನಗೆ ಹುಷಾರಿಲ್ಲ ಅಂದ್ರೆ, ನನಗೆ ಹುಷಾರಿಲ್ಲದೆ ಇರೋದಕ್ಕೆ ಕಾರಣ ಅವಳಿಗೆ ಹೇಳಿದ್ದೆ. ನೀವೆಲ್ಲ ಹ್ಯಾಂಡ್ ವಾಶ್ನ ಸಂತೂರ್ ಹ್ಯಾಂಡ್ ವಾಶ್ ಅದೇನೇನೋ ಲಿಕ್ವಿಡ್ ಅದೇನೇನೋ ನೋಡಿರ್ತೀರ, ಸೋಪ್ ಆದ್ರೂ ನೋಡಿರ್ತೀರ, ಎಲ್ಲ ನೋಡಿರ್ತೀರ. ನಮ್ಮ ಮನೇಲಿ ಹ್ಯಾಂಡ್ ವಾಶ್. ಅದು ನಮ್ಮಪ್ಪ ಒಂದು ಪೂರ್ತಿ ತಲೆಗೆ ಹಾಕೊಳ್ಳಲ್ಲ, ಅದ್ರಲ್ಲಿ ಒಂದು ಸ್ವಲ್ಪ ಹಾಕೊಂಡು ಇನ್ನು ಮಿಕ್ಕಿರೋದು ವೇಸ್ಟ್ ಆಗ್ಬಾರ್ದಲ್ಲ ಅಂತ ಕೈ ತೊಳ್ಕೊಳಕ್ ಇಟ್ಕೊಂಡು. ಅಡ್ಗೆ ಮಾಡೋ ಹೊಟ್ಟೆ ಸಿದೈತೆ, ಮಾಡ್ಬೇಕು. ಏನ್ ಮಾಡ್ಬೇಕು? ಯಾಕಂటే ಇನ್ನ ಅಡ್ಗೆ ಮಾಡಿಲ್ಲ, ಅದೆಲ್ಲ ಎತ್ತಿಕೆ ಇಲ್ಲ. ಮತ್ ಹೋಗು, ಯಾಕೆ ಸೋಂಬೇರಿಯಾಗಿ ಹೋಗಿದ್ಯಾ? ಕೆಲ್ಸಕ್ಕೆ ಹೋಗ್ತಾರ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಎದೋಗಮ್ಮ ಕೆಲಸ ಮಾಡು, ಅಡ್ಗೆ ಮಾಡು. ಅದೇನ್ ಮೂತಿ ಹಂಗ ನೀನು ಮಾಡು. ನಂಗೆ ಅಡ್ಗೆ ಮಾಡಕ್ ಬರಲ್ಲ, ಸಾರಿ. ಹೇಳ್ಕೊಡ್ತೀನಿ ನಡಿ. ಆಲ್ ದ ಬೆಸ್ಟ್. ಅಲ್ಲ ಹೇಳ್ಕೊಡ್ತೀನಿ ನಡಿ. ಮಾಡ್ತೀನಿ. ಅಲ್ಲ, ಈ ಹುಡುಗಿ 5ನೇ ಕ್ಲಾಸ್ ಹುಡುಗಿ ಎಗ್ ರೈಸ್ ಮಾಡ್ತಾವಳೆ. ಇಮೋಷನಲ್ ಡ್ಯಾಮ್. ನೀನ್ 25 ವರ್ಷದ ಅದೆಲ್ಲ ಟ್ಯಾಲೆಂಟು, ಹಂಗೆಲ್ಲ ತೋರ್ಸ್ಕೊಳಲ್ಲ ನಾವು. ನೀವೆಲ್ಲಾದ್ರೂ ಹೋಗ್ಬಿಟ್ರಿ ಅಜ್ಜಿ ಮನೆಗೆ ಹೋಗ್ರಿ, ಅವಾಗ ಅವರೇ ಮಾಡ್ಕೊಂಡ್ ತಿಂತಾರೆ. ಹೇ, ನೀನ್ ಯಾಕೆ ಬಂದಿದ್ಯಾ ಇಲ್ಲಿಗೆ? ಹಂಗೆ ಮಾಡ್ತೀನಿ. ನೀನ್ ಯಾಕೆ ಬಂದಿದ್ಯಾ ಇಲ್ಲಿಗೆ? ಇದನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅಡ್ಗೆ ಮಾಡು. ಮಾಡ್ತೀನಿ, ಸುಮ್ಮನೆ ಯಾವಾಗ? ಎದ್ದೋಗಮ್ಮ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಅಕ್ಕ ನಮಸ್ಕಾರ. ನಿಮ್ ದೊಡ್ಡ ಅಭಿಮಾನಿ ಕಣಕ್ಕೋ ನಾವು. ಹೂನಕ್ಕೋ. ಏನಕ್ಕೋ ಒಳ್ಳೇದಾಗ್ಲಿ ಅಂತಿದ ಮನೆ ತನಕ ಹುಡಿಕೊಂಡ್ ಬಂದಿದೀವಿ. ಅಡ್ಗೆ ಮಾಡ್ಕೊಟ್ಬಿಡ್ರಿ ಹಂಗಾರೆ. ಹಂಗೂ ಬಂದಿದ್ದೀವಿ. ನೀವ್ ನೋಡಿದ್ರೆ ಎಲ್ಲ ಖಾಲಿಯಾಗಿರೋ ಡಬ್ಬನೆಲ್ಲ ಒರೆಸ್ತಾ ಇದ್ದೀರಾ, ತಿನ್ನಕ್ಕಾಕ್ರಿ ಅನ್ಬಿಡ್ತೀವೇನೋ ಅಂತ. ಒಂದ್ ಸ್ವಲ್ಪ ಅಡ್ಗೆ ಮಾಡ್ಕೊಟ್ಬಿಡ್ರಿ, ನಿಮ್ ಕೈ ಟೇಸ್ಟ್ ನೋಡ್ತೀನಿ. ನಮ್ ಕೈ ಟೇಸ್ಟಾ? ಒಂದ್ಸರಿ ನೆಕ್ ನೋಡ್ರಿ, ಗೊತ್ತಾಯ್ತದೆ. ಬರೀ ಇಂಥದೆಯಾ? ಎಲ್ಲ ಮಂಡ ಆಗಿರೋ ಯಾವ್ದೇ ಏನೋ ಕಣ್ಣು ಕಾಣಿಸ್ತಾ ಇತ್ತು ಕಣೋ ಒಳಗೆ. ಏನೇ ಗ್ರೀನ್ ಕಲರ್ ಗೈಸ್, ಒಳಗೆ ಏನೋ ಕಾಣಿಸ್ತಾ ಇತ್ತು ಗೈಸ್. ಅಯ್ಯೋ, ದೂರದ್ ಕಾಣಲ್ವಾ ನಿನ್ಗಂಗಾದ್ರೆ? ಹೋಗ್ ಫಸ್ಟ್ ಕನ್ನಡಕ ಹಾಕೊಂಡ್ ಹೋಗು. ಕನ್ನಡಕ ವಿಡಿಯೋದಲ್ಲೆಲ್ಲ ಕನ್ನಡಕ ಹಾಕಲ್ಲ. ಯಾಕಮ್ಮ? ಯಾಕೆ? ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು. ಅದಕ್ಕಲ್ಲ, ಎಲ್ಲಾರ್ಗು 4 ಕಣ್ಣು ಅಂತ ಗೊತ್ತಾಗ್ಬಿಡುತ್ತಲ್ಲ ಅಂತ. ಏಲಕ್ ಬಂದ ಹೇಳೋದಕ್ಕೆ ಏನು? ಹೇಳುವುದಕ್ಕೆ ಬಾತ್ರೂಮ್ ಅಲ್ಲ ಐತೆ. ಮಾತಾಡೋದ ಸ್ಟಾಪ್ ಮಾಡ್ಬಿಟ್ಟು ಬೆಂಡೆಕಾಯಿ ಫುಲ್ ಕೊಡ್ಬರ್ರಿ. ಯಾರಿಗೆ ಹೇಳ್ತಿದ್ಯಾ? ಯಾರಿಗೆ ಹೇಳ್ತಿದ್ಯಾ? ನನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡು ಹೇಳು. ಹೇಳಮ್ಮ, ಹೇಳಮ್ಮ. ಮೀಟ್ರ್ ಇದ್ರೆ
ಹೇಳು ಕಣ್ಣಲ್ಲಿ ಕಣ್ಣಿಟ್ಟಿರು ಹೇಳಿ ಇವಾಗ. ವರ್ಷಿಣಿ ಬೆಂಡೆಕಾಯಿ ಕಟ್ ಮಾಡ್ಕೊಡ್ಬಾ. ಏನು ಇವಾಗ ಹೇಳ್ದೆ ಏನಾಯ್ತು ಇವಾಗ? ನನ್ನೇನ್ ವಶೀಕರಣ ಮಾಡ್ಕೊಂತ ಇದೀಯಾ? ನನ್ನೇನ್ ವಶೀಕರಣ ಮಾಡ್ಕೊಂತ ಇದೀಯಾ? ನೀನೇ ತಾನೇ ಹೇಳಿ. ಮೀಟರ್ ಬೇಕು ಮೀಟರ್. ಹುಡುಗೇನಮ್ಮ ಆಯ್ತು. ನೀನ್ ಹೇಳ್ತಿಲ್ಲ ಯಾವಾಗ ಮೀಟ್ರ್ ಬೇಕು ಮೀಟ್ರ್. ಏನ್ ಇವಾಗ ಎಗ್ ರೈಸ್ ಮಾಡಕ್ ಹೋಗ್ತಾಳೆ ಈಗ ಮೇಡಮ್. ಎಗ್ ರೈಸ್ ಮಾಡಕ್ ಹೋಯ್ತಿದ್ಯಾ? ಎಗ್ ರೈಸ್ ಮಾಡ್ತೀಯಾ? ಎಲ್ಲ ಕುಯ್ದಿಕ್ ಬಂದವಳು ಆಲ್ರೆಡಿ. ಇದು ಈಗ ಬಂದ ಸುದ್ದಿ. ನಮಿತಾ ಅವರು ಬಮ್ಮ ಇಲ್ಲಿ ಬಮ್ಮ. ನಮಿತಾ ಅವರು ಫಸ್ಟಿಂದ ರೀಟೇಕ್ ಗೈಸ್ ರೀಟೇಕ್ ಇದೆಲ್ಲ ಕಟ್ 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 ಕಟ್. ಇದು ಈಗ ಬಂದ ಸುದ್ದಿ. ನಮಿತಾ ಅವರು ಎಗ್ ರೈಸ್ ಮಾಡಕ್ ಹೋಗ್ತಾ ಇದ್ದಾರೆ. ಹೇಗ ಅನ್ನಿಸ್ತಿದೆ ನಮಿತಾ ಅವರು? ಚೆನ್ನಾಗಿ ಅನಿಸ್ತಿದೆ. ಚೆನ್ನಾಗಿ ಅನಿಸ್ತಿದ್ಯಾ? ಏನೇನ್ ಹಾಕಿ ಮಾಡ್ತೀರಿ ಎಗ್ ರೈಸ್ ವೆರೈಟಿ ಆಗಿ? ವೆರೈಟಿಗ ಏನೇನ್ ಹಾಕ್ತೀರಿ? ಏನನ್ನ ಹಾಕ್ತಿಲ್ಲ ವಿಡಿಯೋದಲ್ಲೆಲ್ಲ ಹೇಳಲ್ಲ. ಹೇಳ್ಬೇಡಿ ವಿಡಿಯೋದಲ್ಲೆಲ್ಲ, ಬಾತ್ರೂಮ್ ಅಲ್ಲಿ ಮಾತ್ರ ಹೇಳಿ. ಅಡಿಗೆಗೆ ಏನೇನ್ ಹಾಕ್ತೀರಾ ನನ್ನ ಹೇಳಿ. ಕಾಯಿ ನೋಯ್ತೈತಿಲ್ಲ ಹಣ್ಣು ಹೋಯ್ತೈತೆ ಅಲ್ಲಿ ಕಿತ್ತಿರೋದು. ಗೈಸ್ ಇವಳು ಯಾಕೋ ಡವ್ ಮಾಡ್ತಾಳೆ, ಇವಳಿಗೆ ಅಡಿಗೆ ಮಾಡಕ್ ಬರಲ್ಲ ಅನ್ಸುತ್ತೆ. ಹೌದಾ? ಹೇಳು ಮತ್ತೆ ಹೇಳು ಏನೇನ್ ಹಾಕ್ತಿ ಹೇಳು. ಈರುಳ್ಳಿ ಕೊಯ್ಕೋಬೇಕು. ಈರುಳ್ಳಿ ಗೈಸ್ ಫಸ್ಟ್ Onion. ಆನಿಯನ್ ಕಟ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಹಸಿಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಆಮೇಲೆ ಕೊತ್ತಂಬರಿ, ಆಮೇಲೆ ಬಾಣಲಿಗೆ ಎಣ್ಣೆ ಹಾಕಬೇಕು. ಏನೇನು ಎಣ್ಣೆ ಹಾಕಬೇಕಂತೆ ಬಾಡಿಗೆ ಹಾಕಳಿ. ಆಮೇಲೆ ಗ್ಯಾಸ್ ಹಚ್ಚಬೇಕು. ಗ್ಯಾಸ್ ಹಚ್ಚಿ ಬಾಡಿಗೆ ಎಣ್ಣೆ ಹಾಕೊಂಡು ಗ್ಯಾಸ್ ಹಚ್ಚಿ. ಆಮೇಲೆ ಲೋಡಿಂಗ್. ಆಮೇಲೆ ಒಮ್ಮೆ ನೀರು ಹಾಕ್ಬೇಕಪ್ಪ. ನಾವು ಸುಮ್ಮನೆ ಎಣ್ಣೆ ಹಾಕೋದು, ಈರುಳ್ಳಿ ಹಾಕೋದು, ಉರುಳಿ ಹಾಕೋದು, ಎಣ್ಣೆ ಹಾಕೋದು, ಆಮೇಲೆ ಉಪ್ಪು ಹಾಕೋದು, ಮೊಟ್ಟೆ ಹೊಡೆದು ಹಾಕೋದು, ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಹಾಕೋದು, ಚಿಲ್ಲಿ ಪೌಡರ್ ಹಾಕೋದು, ಪೆಪ್ಪರ್ ಪೌಡರ್ ಹಾಕೋದು, ಅನ್ನ ಹಾಕೋದು, ಕಳ್ಸೋದು, ತಿನ್ನೋದು, ಮನೆ ಕಳೋದು. ಮುಗೀತು ಗೈಸ್. ಇಷ್ಟೇ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ನೋಡ್ಕೊಳ್ಳಿ. ಏನಂತೀಯ? ಇದು ನಮಿತಾ ಸ್ಟೈಲ್ ಎಗ್ ರೈಸ್. ಫಸ್ಟೇ ಈರುಳ್ಳಿ ಕಟ್ ಮಾಡ್ಕೊಂಡು ಬಾಡಿಗೆ ಎಣ್ಣೆ ಹಾಕೋಬೇಕು. ಬಾಡಿಗೆ ಎಣ್ಣೆ ಹಾಕಂದ ತಕ್ಷಣ ಆಟೋಮೆಟಿಕ್ ಆಗಿ ರೆಸಿಪಿ ಬರುತ್ತೆ. ಏನಪ್ಪ? ಬಾಡಿಗೆ ಬಾಡಿಗೆ ಎಣ್ಣೆ ಹಾಕೋಬೇಕು. ಅದೇ ಬಾಯಿಗೆ ಹಾಕೊಬೇಕು. ಆಮೇಲಿಂದ ರೆಸಿಪಿ ಬರುತ್ತೆ. ಗೈಸ್ ಓಡೋಯ್ತಾಳೆ ಬಾಡಿಗೆ ಎಣ್ಣೆ ಹಾಕೊಳ್ಳಕ್ಕೆ. ಸ್ಮೈಲ್ ಮಾಡುವ, ಖುಷಿಯಾಗಿ ಮಾಡು ಕೆಲ್ಸನ, ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡು. ಹಂಗೆ ವೆರಿ ಗುಡ್. ಇದು ಆಕ್ಚುಲಿ ಚೆನ್ನಾಗಿರೋದು. ಅವಾಗ ನಮ್ಗೆ ಫೀಲ್ ಆಗಲ್ಲ, ನಮ್ಮಮ್ಮ ಕಷ್ಟ ಬಿಟ್ಕೊಂಡು ಒಬ್ರೇ ಕೆಲಸ ಮಾಡ್ತಾರೆ ಅನ್ನೋದು ಫೀಲ್ ಆಗಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಮನೇಲಿ ಹೆಣ್ಮಕ್ಳು ನಗ್ತಾ ಇರ್ಬೇಕು, ಕಣ್ ಕ್ಲೀನ್ ಆಗಿ. ಹಂಗೆ ಹಂಗೆ ಅಷ್ಟಪ್ಪ ಬಿಡ್ಬೇಡ, ಭಯ ಆಗುತ್ತೆ. ಅಷ್ಟು ಸಾಕು. ಖುಷಿಯಾಗಿ ಮಾಡ್ಬೇಕು, ಅವಾಗ ನಮಗ್ ಬೇಜಾರಾಗಲ್ಲ. ಒಂದು ಗಿಲ್ಟ್ ಅನ್ನೋದೊಂದು ಕಾಡ್ತಾ ಇರತ್ತೆ. ನಮ್ಮಮ್ಮ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರಲ್ಲ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕು. ಇವಾಗ ಅಯ್ಯೋ ಸುಮ್ಮನೆ ರಸಂ ಮಾಡ್ತಾರೆ. ಕೂಗ್ಸನ ಅನ್ಬಿಟ್ಟು ಉಯ್ತಾ ಇದೀನಿ. ಅಮ್ಮ ರಸಂ ಅಂದಲ್ಲಮ್ಮ, ಯಾರು ಹೇಳ್ದವ್ರು? ನೀನೇನಮ್ಮ? ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಜಜ್ಬಿಟ್ಟು ಅಕ್ಕಿ ತೊಳೆದು ಹಾಕ್ತೀನಿ ಅಂತ ಹೇಳಿ ಟೊಮೊಟೊ ಬಾತ್ ಮಾಡ್ತಿದೀಯಾ? ಟೊಮೊಟೊ ರೈಸ್ ಅಂತ ಹೇಳಿಲ್ವಾ? ನಾನು ಅವಾಗಿಂದ ರಸಂ ಅಂತ ಇದೀನಿ ಕಣಮ್ಮ. ಟಾಣಿ ತಗೊಂಡು ಫುಟ್ ಕೆಡ ಬಿಡ್ತೀನಿ ನೋಡ್ಕೊ ನಿಮ್ಗೆ. ನೀನೇ ಕಣಮ್ಮ ಹೇಳಿದ್ದು ಬರೋವಾಗ. ಅವಾಗ ಹೇಳ್ದೆ ಚೇಂಜ್ ಆಗೋಯ್ತು. ಅದೇ ಚೇಂಜ್ ಆಗೋಯ್ತು. ಯಾವಾಗ ಚೇಂಜ್ ಮಾಡ್ಕೊತಾ ಇರ್ತೀನಿ. ಅದ್ಯಾವ ತರ? ಅದ ಆ ಥರನೇ. कैसे लोग रहते हैं यार यहाँ पर. ಮೂತಿ ನಗ್ನಗ್ತಾ ಇಳಿಗೆ ಮಾಡಿ ಎತ್ಕೊಂತ ಇದೀಯ ನೋಡಿ ಗೈಸ್. ಫ್ರೆಂಡ್ಸು ಶಕ್ತಿ ಐತೆ ನನಗೆ ಅಂತ ಅಕ್ಕ ಸೈಡ್ಗೆ ಕಕೋ. ಇದು ಕೂತಿದ್ದೀನಿ, ಹಾಕಿಕ್ಬಿಟ್ಟಿ ಆ ಮೂತಿ ಮೇಲೆ ಇರೋಳು ಒಬ್ಳೆ. ನಾಳೆ ಬ್ರೇಕಿಂಗ್ ನ್ಯೂಸ್,
ತಾಯಿ ಈಳಿಗೆ ಮನೆ ತಗೊಂಡು ಮಗಳು ಅಡ್ಗೆ ಮಾಡಿಲ್ಲ ಅಂತ ತಲೆ ಮೇಲೆ ಒಂದ್ ಹಾಕಿದ್ಲು ಅಂತ. ಹಾ ಏನಂತ್ಯ? ತಲೆ ಮೇಲೆ ಹಾಕಲ್ಲ, ಮತ್ತೆ ಇನ್ನೆಲ್ಲ ಹಾಕ್ತೀಯ? ಗೈಸ್ ಮಂಡಿ ಮೇಲೆ ಹಾಕಿದಳು ಅಮ್ಮ ಅಂತ ಬ್ರೇಕಿಂಗ್ ನ್ಯೂಸ್. ಈಗ ಉಂಟೆ ಇನ್ನು ಕೆಲವೇ ಗಂಟೆಗಳಲ್ಲಿ ಪ್ರಾಣ ಹೋಗುತ್ತೆಂದು ಹೇಳಲಾಗಿದ್ದ ಆ ವ್ಯಕ್ತಿ ನಮ್ಮ ಇಂದಿನ ಹೀಗೂ ಉಂಟೆ. ಅದೇನದು? ಚಕ್ಕೆ ಲವಂಗ ಪೌಡ್ರು. ಯಾಕಂದ್ರೆ ಮಗಳು ಚಕ್ಕೆ ಲವಂಗ ಎಲ್ಲ 5 ಇಕ್ತಾಳೆ ಬೈತಾಳೆ. ಅದಕ್ಕೂ ಕಾಸು ಕೊಟ್ಟಿರ್ತೀವಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಹಾಕಿದ್ರೆ ಚಕ್ಕೆ ಲವಂಗನ ಸೈಡ್ಗೆ ಎತ್ತಿಬಿಡ್ತೀವಿ. ಅದಕ್ಕೆ ನಮ್ ಇಂಡಿಯನ್ ಮದರ್ಸ್ ಏನ್ ಮಾಡ್ತಾರೆ ಅಂದ್ರೆ ಅದನ್ನೆಲ್ಲ ಪುಡಿ ಮಾಡ್ಕೊಂಡು ಪೌಡ್ರ್ ಹಾಕ್ತಾರೆ. ಅವಾಗ ಹೊಟ್ಟೆಗೆ ಹೋಯ್ತದಲ್ಲ ಅಂತ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಅಲ್ಲ ನಮ್ಮ ಬೇಕು. ಏನು ವೇಸ್ಟ್ ಆಗ್ಬಾರ್ದು, ಇವರ್ ರೈಟ್ ಬೇಬಿ, ಏನು ವೇಸ್ಟ್ ಮಾಡ್ಬಾರ್ದು. ತಿನ್ಬೇಕು, ಅದೆಲ್ಲ ಹೊಟ್ಟೆ ಒಳಗೆ ಹೋಗ್ಬೇಕು. ಅವನು ಹೈಕೋರ್ಟ್ ಅಲ್ಲಿ ತೋರಿಸ್ತಾನಲ್ಲ ಜಡ್ಜ್ನ, ಏನಂತ? ಫ್ಯಾಬ್ ಬಟ್ಟೆಗೆ ಗಲೀಜ್ ಮಾಡಕ್ ಹೋಯ್ತಾರಲ್ಲ, ಅವಾಗ ನಿಮ್ಮಿಂದ ನಮ್ಮನ್ನು ರಕ್ಷಿಸಿದಿರಿ ಅಂತ ತೋರಿಸ್ತಾರಲ್ಲ, ಹಂಗೆ ಅಕ್ಕಿ ಬೆಳ್ಳಗಾಗ್ಬೇಕು ಅಂದ್ರೆ ಫ್ಯಾಬ್ ಹಾಕ್ಬೇಕು. ಹಾಕಿ ಸ್ವಲ್ಪ. ಇಲ್ಲ, ನಾವು ಆಲ್ರೆಡಿ ನೀರು ಟ್ಯಾಂಕ್ ಹೋಗಿ ಹಾಕ್ಬಿಟ್ಟು ಬಂದ್ಬಿಟ್ಟಿದೀವಿ. ಏನ್ ಟ್ಯಾಲೆಂಟ್ ಅಮ್ಮ ನಿಂದು, ಏನ್ ಟ್ಯಾಲೆಂಟ್. ಟ್ಯಾಲೆಂಟ್ ಎಲ್ಲಿ ಬೆಳ್ಳಗಾಗೋದಲ್ಲ, ಇಡೀ ಬಿಲ್ಡಿಂಗ್ ಅವರೆಲ್ಲ ತೊಳಿಬೇಕು. ಅದಕ್ಕೆ ನಾವು ಅವ್ರಿಗೆಲ್ಲ ಹೇಳಕ್ ಆಗಲ್ಲ ಅನ್ಬಿಟ್ಟು ಟ್ಯಾಂಕ್ ಹೋಗಿ ಫ್ಯಾಬ್ ಹಾಕ್ಬಿಟ್ಟಿದೀವಿ. ಮಾರೋ ಮುಜೆ ಮಾರೋ ಮಾರೋ ಮುಜೆ ಮಾರೋ ಮಾರೋ. ಅಡಿಗೆ ಮಾಡ್ತವ್ರೆ. ಇನ್ನೊಂದು ವಿಸಿಲ್ ಕೂಗ್ತು ಅಂದ್ರೆ ಅಡಿಗೆ ರೆಡಿ. ಊಟ ಮಾಡ್ಬಿಟ್ಟು ಪಾಚ್ಕೊಳ್ಳ. ಮತ್ತೆ ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ವಿತ್ ಮೀ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್.